ಚಿಕ್ಕಮಗಳೂರಿನಲ್ಲಿ ನೂತನ ಕೋರ್ಟ್ ನಿರ್ಮಾಣ. ಆ ಕೋರ್ಟ್ನಲ್ಲಿ ಗಣಪತಿ ದೇಗುಲ ಮಾಡಬೇಕು ಅನ್ನುವಂತ ಒಂದಷ್ಟು ವಿಚಾರ, ಆದ್ರೆ ಮಾಡಬಾರದು ಅನ್ನುವಂತ ನಿಟ್ಟಿನಲ್ಲಿ ವಿರೋಧಗಳು ವ್ಯಕ್ತವಾಗ್ತಾ ಇದೆ. ಜಿಲ್ಲಾಧಿಕಾರಿಗಳಿಗೆ ದಲಿತ ಸಂಘಟನೆಗಳು ಮನವಿಯನ್ನ ಮಾಡಿದೆ. ಹೌಸಿಂಗ್ ಬೋರ್ಡ್ನಲ್ಲಿ ಇರುವಂತಹ ನೂತನ ಕಟ್ಟಡ, ಆ ವಕೀಲರ ಭವನಕ್ಕೆ ನೀಡಿರುವಂತಹ ಜಾಗದಲ್ಲಿ ದೇಗುಲ ನಿರ್ಮಾಣ ಮಾಡಬೇಕು ಅನ್ನುವಂತ ಒಂದಷ್ಟು ವಿಚಾರ. ದಲಿತ ಸಂಘ ವಿರೋಧಕ್ಕೆ ವಕೀಲರ ಸಂಘ ಆಕ್ಷೇಪವನ್ನು ವ್ಯಕ್ತಪಡಿಸಿದೆ. ಒಮ್ಮತ ಇಲ್ಲ, ಅಲ್ಲಿ ಎಲ್ಲರ ಒಮ್ಮತದಿಂದ ನಿರ್ಧಾರ ಮಾಡೋದಕ್ಕೆ ಈಗ ಮುಂದಾಗಿದ್ದಾರೆ. ಕೋರ್ಟ್ನಲ್ಲಿ ಗಣಪತಿ ದೇಗುಲ ಮಾಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈಗ ವಿರೋಧಗಳು ವ್ಯಕ್ತವಾಗ್ತಾ ಇದೆ. ನೂತನವಾಗಿ ಒಂದು ಕಟ್ಟಡ ನಿರ್ಮಾಣ ಆಗಿದೆ. ಆ ಕಟ್ಟಡದ ಅದೇ ಭಾಗದಲ್ಲಿ ದೇಗುಲ ನಿರ್ಮಾಣ ಮಾಡಬೇಕು ಅನ್ನುವಂಥ ವಿಚಾರ. ಒಂದು ಧರ್ಮ ಈಗ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಕೊಟ್ಟು ಬಂದಿದ್ದೀವಿ. ಹಾಗೆಯೇ ಮತ್ತು ಇನ್ನೊಂದು ಮಧ್ಯಾಹ್ನ ನಂತರ ಇಲ್ಲಿ ಜಿಲ್ಲಾ ನ್ಯಾಯಾಧೀಶರು ಅವ್ರಿಗೆ ಕೂಡ ಭೇಟಿ ಮಾಡಿ ನಾವು ಮನವಿಯನ್ನು ಕೊಡ್ತೀವಿ. ನಮ್ಮ ಬೇಡಿಕೆ ಇಷ್ಟೇ, ಈ ಎಲ್ಲರೂ ಇಲ್ಲಿ ಚಿಕ್ಕಮಗಳೂರು ಜಿಲ್ಲೆ ಆಗಿರ್ಬೋದು, ದೇಶದ ಎಲ್ಲ ಕಡೆ ಎಲ್ಲ ಬೇರೆ ಬೇರೆ ಧರ್ಮದ, ಬೇರೆ ಬೇರೆ ಜಾತಿಯ, ಬೇರೆ ಬೇರೆ ಸಂಸ್ಕೃತಿ ಇರ್ತಕ್ಕಂಥ ಜನರು ಬದುಕ್ತಾ ಇದ್ದಾರೆ. ಈ ಸಂವಿಧಾನದೊಳಗಡೆ ಎಲ್ಲರೂ ಇಲ್ಲಿ ಬದುಕ್ತಾರೆ. ಒಂದು ಧರ್ಮದ ಸೀಮಿತವಾಗಿ ಯಾರು ಕೂಡ ಬದುಕ್ತಾ ಇಲ್ಲ. ಸರ್ಕಾರದ ಸೇವೆ ಮಾಡ್ತಕ್ಕಂಥ ಸ್ಥಳಗಳಲ್ಲಿ ಒಂದು ಧರ್ಮದ ಒಂದು ದೇವಾಲಯ ಆಗಲಿ ಮತ್ತೊಂದಾಗಲಿ ನಿರ್ಮಾಣ ಮಾಡಿದ್ರೆ ಅವರು ಒಬ್ಬರಿಗೆ ಒಂದು ಜಾತಿಗೆ ಸೀಮಿತ ಆಗುತ್ತೆ. ಇಲ್ಲಿ ಎಲ್ಲರೂ ಇವತ್ತು ಪತ್ರಿಕೆನಲ್ಲೂ ಬಂದಿದೆ, ನಿನ್ನೆ ಮೀಡಿಯಾದಲ್ಲಿ ಬಂದಿದ್ದನ್ನು ನೋಡಿದೆ. ಮನೆ ಜಿಲ್ಲಾಧಿಕಾರಿಗಳವರಿಗೆ ದೂರು ಕೊಟ್ಟಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ನೂತನವಾದ ನ್ಯಾಯಾಲಯ ಕಟ್ಟಡ, ಆ ಸಂಕೀರ್ಣ ಏನಿದೆ ಅಲ್ಲಿ ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಅನಧಿಕೃತವಾಗಿ ಅಂಥೇಳಿ. ಅದನ್ನು ಕೂಡಲೇ ನಿಲ್ಲಿಸಬೇಕು, ಹಾಗೆ ಅದನ್ನು ತೆರವುಗೊಳಿಸಬೇಕು. ಇಲ್ಲ ಅಂತಂದ ಪಕ್ಷದಲ್ಲಿ ನಾವು ಹೋರಾಟ ಮಾಡ್ತೀವಿ. ಚಿಕ್ಕಮಗಳೂರಿನಲ್ಲಿ ನೂತನ ಕೋರ್ಟ್ ನಿರ್ಮಾಣ. ಆ ಕೋರ್ಟ್ನಲ್ಲಿ ಗಣಪತಿ ದೇಗುಲ ಮಾಡಬೇಕು ಅನ್ನುವಂತ ಒಂದಷ್ಟು ವಿಚಾರ, ಆದ್ರೆ ಮಾಡಬಾರದು ಅನ್ನುವಂತ ನಿಟ್ಟಿನಲ್ಲಿ ವಿರೋಧಗಳು ವ್ಯಕ್ತವಾಗ್ತಾ ಇದೆ. ಜಿಲ್ಲಾಧಿಕಾರಿಗಳಿಗೆ ದಲಿತ ಸಂಘಟನೆಗಳು ಮನವಿಯನ್ನ ಮಾಡಿದೆ. ಹೌಸಿಂಗ್ ಬೋರ್ಡ್ನಲ್ಲಿ ಇರುವಂತಹ ನೂತನ ಕಟ್ಟಡ, ಆ ವಕೀಲರ ಭವನಕ್ಕೆ ನೀಡಿರುವಂತಹ ಜಾಗದಲ್ಲಿ ದೇಗುಲ ನಿರ್ಮಾಣ ಮಾಡಬೇಕು ಅನ್ನುವಂತ ಒಂದಷ್ಟು ವಿಚಾರ. ದಲಿತ ಸಂಘ ವಿರೋಧಕ್ಕೆ ವಕೀಲರ ಸಂಘ ಆಕ್ಷೇಪವನ್ನು ವ್ಯಕ್ತಪಡಿಸಿದೆ. ಒಮ್ಮತ ಇಲ್ಲ, ಅಲ್ಲಿ ಎಲ್ಲರ ಒಮ್ಮತದಿಂದ ನಿರ್ಧಾರ ಮಾಡೋದಕ್ಕೆ ಈಗ ಮುಂದಾಗಿದ್ದಾರೆ. ಕೋರ್ಟ್ನಲ್ಲಿ ಗಣಪತಿ ದೇಗುಲ ಮಾಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈಗ ವಿರೋಧಗಳು ವ್ಯಕ್ತವಾಗ್ತಾ ಇದೆ. ನೂತನವಾಗಿ ಒಂದು ಕಟ್ಟಡ ನಿರ್ಮಾಣ ಆಗಿದೆ. ಆ ಕಟ್ಟಡದ ಅದೇ ಭಾಗದಲ್ಲಿ ದೇಗುಲ ನಿರ್ಮಾಣ ಮಾಡಬೇಕು ಅನ್ನುವಂಥ ವಿಚಾರ. ಒಂದು ಧರ್ಮ ಈಗ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಕೊಟ್ಟು ಬಂದಿದ್ದೀವಿ. ಹಾಗೆಯೇ ಮತ್ತು ಇನ್ನೊಂದು ಮಧ್ಯಾಹ್ನ ನಂತರ ಇಲ್ಲಿ ಜಿಲ್ಲಾ ನ್ಯಾಯಾಧೀಶರು ಅವ್ರಿಗೆ ಕೂಡ ಭೇಟಿ ಮಾಡಿ ನಾವು ಮನವಿಯನ್ನು ಕೊಡ್ತೀವಿ. ನಮ್ಮ ಬೇಡಿಕೆ ಇಷ್ಟೇ, ಈ ಎಲ್ಲರೂ ಇಲ್ಲಿ ಚಿಕ್ಕಮಗಳೂರು ಜಿಲ್ಲೆ ಆಗಿರ್ಬೋದು, ದೇಶದ ಎಲ್ಲ ಕಡೆ ಎಲ್ಲ ಬೇರೆ ಬೇರೆ ಧರ್ಮದ, ಬೇರೆ ಬೇರೆ ಜಾತಿಯ, ಬೇರೆ ಬೇರೆ ಸಂಸ್ಕೃತಿ ಇರ್ತಕ್ಕಂಥ ಜನರು ಬದುಕ್ತಾ ಇದ್ದಾರೆ. ಈ ಸಂವಿಧಾನದೊಳಗಡೆ ಎಲ್ಲರೂ ಇಲ್ಲಿ ಬದುಕ್ತಾರೆ. ಒಂದು ಧರ್ಮದ ಸೀಮಿತವಾಗಿ ಯಾರು ಕೂಡ ಬದುಕ್ತಾ ಇಲ್ಲ. ಸರ್ಕಾರದ ಸೇವೆ ಮಾಡ್ತಕ್ಕಂಥ ಸ್ಥಳಗಳಲ್ಲಿ ಒಂದು ಧರ್ಮದ ಒಂದು ದೇವಾಲಯ ಆಗಲಿ ಮತ್ತೊಂದಾಗಲಿ ನಿರ್ಮಾಣ ಮಾಡಿದ್ರೆ ಅವರು ಒಬ್ಬರಿಗೆ ಒಂದು ಜಾತಿಗೆ ಸೀಮಿತ ಆಗುತ್ತೆ. ಇಲ್ಲಿ ಎಲ್ಲರೂ ಇವತ್ತು ಪತ್ರಿಕೆನಲ್ಲೂ ಬಂದಿದೆ, ನಿನ್ನೆ ಮೀಡಿಯಾದಲ್ಲಿ ಬಂದಿದ್ದನ್ನು ನೋಡಿದೆ. ಮನೆ ಜಿಲ್ಲಾಧಿಕಾರಿಗಳವರಿಗೆ ದೂರು ಕೊಟ್ಟಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ನೂತನವಾದ ನ್ಯಾಯಾಲಯ ಕಟ್ಟಡ, ಆ ಸಂಕೀರ್ಣ ಏನಿದೆ ಅಲ್ಲಿ ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಅನಧಿಕೃತವಾಗಿ ಅಂಥೇಳಿ. ಅದನ್ನು ಕೂಡಲೇ ನಿಲ್ಲಿಸಬೇಕು, ಹಾಗೆ ಅದನ್ನು ತೆರವುಗೊಳಿಸಬೇಕು. ಇಲ್ಲ ಅಂತಂದ ಪಕ್ಷದಲ್ಲಿ ನಾವು ಹೋರಾಟ ಮಾಡ್ತೀವಿ. ಚಿಕ್ಕಮಗಳೂರಿನಲ್ಲಿ ನೂತನ ಕೋರ್ಟ್ ನಿರ್ಮಾಣ. ಆ ಕೋರ್ಟ್ನಲ್ಲಿ ಗಣಪತಿ ದೇಗುಲ ಮಾಡಬೇಕು ಅನ್ನುವಂತ ಒಂದಷ್ಟು ವಿಚಾರ, ಆದ್ರೆ ಮಾಡಬಾರದು ಅನ್ನುವಂತ ನಿಟ್ಟಿನಲ್ಲಿ ವಿರೋಧಗಳು ವ್ಯಕ್ತವಾಗ್ತಾ ಇದೆ. ಜಿಲ್ಲಾಧಿಕಾರಿಗಳಿಗೆ ದಲಿತ ಸಂಘಟನೆಗಳು ಮನವಿಯನ್ನ ಮಾಡಿದೆ. ಹೌಸಿಂಗ್ ಬೋರ್ಡ್ನಲ್ಲಿ ಇರುವಂತಹ ನೂತನ ಕಟ್ಟಡ, ಆ ವಕೀಲರ ಭವನಕ್ಕೆ ನೀಡಿರುವಂತಹ ಜಾಗದಲ್ಲಿ ದೇಗುಲ ನಿರ್ಮಾಣ ಮಾಡಬೇಕು ಅನ್ನುವಂತ ಒಂದಷ್ಟು ವಿಚಾರ. ದಲಿತ ಸಂಘ ವಿರೋಧಕ್ಕೆ ವಕೀಲರ ಸಂಘ ಆಕ್ಷೇಪವನ್ನು ವ್ಯಕ್ತಪಡಿಸಿದೆ. ಒಮ್ಮತ ಇಲ್ಲ, ಅಲ್ಲಿ ಎಲ್ಲರ ಒಮ್ಮತದಿಂದ ನಿರ್ಧಾರ ಮಾಡೋದಕ್ಕೆ ಈಗ ಮುಂದಾಗಿದ್ದಾರೆ. ಕೋರ್ಟ್ನಲ್ಲಿ ಗಣಪತಿ ದೇಗುಲ ಮಾಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈಗ ವಿರೋಧಗಳು ವ್ಯಕ್ತವಾಗ್ತಾ ಇದೆ. ನೂತನವಾಗಿ ಒಂದು ಕಟ್ಟಡ ನಿರ್ಮಾಣ ಆಗಿದೆ. ಆ ಕಟ್ಟಡದ ಅದೇ ಭಾಗದಲ್ಲಿ ದೇಗುಲ ನಿರ್ಮಾಣ ಮಾಡಬೇಕು ಅನ್ನುವಂಥ ವಿಚಾರ. ಒಂದು ಧರ್ಮ ಈಗ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಕೊಟ್ಟು ಬಂದಿದ್ದೀವಿ. ಹಾಗೆಯೇ ಮತ್ತು ಇನ್ನೊಂದು ಮಧ್ಯಾಹ್ನ ನಂತರ ಇಲ್ಲಿ ಜಿಲ್ಲಾ ನ್ಯಾಯಾಧೀಶರು ಅವ್ರಿಗೆ ಕೂಡ ಭೇಟಿ ಮಾಡಿ ನಾವು ಮನವಿಯನ್ನು ಕೊಡ್ತೀವಿ. ನಮ್ಮ ಬೇಡಿಕೆ ಇಷ್ಟೇ, ಈ ಎಲ್ಲರೂ ಇಲ್ಲಿ ಚಿಕ್ಕಮಗಳೂರು ಜಿಲ್ಲೆ ಆಗಿರ್ಬೋದು, ದೇಶದ ಎಲ್ಲ ಕಡೆ
ಎಲ್ಲ ಬೇರೆ ಬೇರೆ ಧರ್ಮದ ಬೇರೆ ಬೇರೆ ಜಾತಿಯ ಬೇರೆ ಬೇರೆ ಸಂಸ್ಕೃತಿ ಇರ್ತಕ್ಕಂಥ ಜನರು ಬದುಕ್ತಾ ಇದ್ದಾರೆ. ಈ ಸಂವಿಧಾನದೊಳಗಡೆ ಎಲ್ಲರೂ ಇಲ್ಲಿ ಬದುಕ್ತಾರೆ. ಒಂದು ಧರ್ಮದ ಸೀಮಿತವಾಗಿ ಯಾರು ಕೂಡ ಬದುಕ್ತಾ ಇಲ್ಲ. ಸರ್ಕಾರದ ಸೇವೆ ಮಾಡ್ತಕ್ಕಂಥ ಸ್ಥಳಗಳಲ್ಲಿ ಒಂದು ಧರ್ಮದ ಒಂದು ದೇವಾಲಯ ಆಗಲಿ ಮತ್ತೊಂದಾಗಲಿ ನಿರ್ಮಾಣ ಮಾಡಿದ್ರೆ ಅವರು ಒಬ್ಬರಿಗೆ ಒಂದು ಜಾತಿಗೆ ಸೀಮಿತ ಆಗುತ್ತೆ. ಇಲ್ಲಿ ಎಲ್ಲರೂ ಇವತ್ತು ಪತ್ರಿಕೆನಲ್ಲೂ ಬಂದಿದೆ, ನಿನ್ನೆ ಮೀಡಿಯಾದಲ್ಲಿ ಬಂದಿದ್ದನ್ನು ನೋಡಿದೆ. ಮನೆ ಜಿಲ್ಲಾಧಿಕಾರಿಗಳವರಿಗೆ ದೂರು ಕೊಟ್ಟಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ನೂತನವಾದ ನ್ಯಾಯಾಲಯ ಕಟ್ಟಡ ಆ ಸಂಕೀರ್ಣ ಏನಿದೆ ಅಲ್ಲಿ ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಅನಧಿಕೃತವಾಗಿ ಅಂಥೇಳಿ. ಅದನ್ನು ಕೂಡಲೇ ನಿಲ್ಲಿಸಬೇಕು, ಹಾಗೆ ಅದನ್ನು ತೆರವುಗೊಳಿಸಬೇಕು. ಇಲ್ಲ ಅಂತಂದ ಪಕ್ಷದಲ್ಲಿ ನಾವು ಹೋರಾಟ ಮಾಡ್ತೀವಿ. ಚಿಕ್ಕಮಗಳೂರಿನಲ್ಲಿ ನೂತನ ಕೋರ್ಟ್ ನಿರ್ಮಾಣ, ಆ ಕೋರ್ಟ್ನಲ್ಲಿ ಗಣಪತಿ ದೇಗುಲ ಮಾಡಬೇಕು ಅನ್ನುವಂಥ ಒಂದಷ್ಟು ವಿಚಾರ, ಆದರೆ ಮಾಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ವಿರೋಧಗಳು ವ್ಯಕ್ತವಾಗ್ತಾ ಇದೆ. ಜಿಲ್ಲಾಧಿಕಾರಿಗಳಿಗೆ ದಲಿತ ಸಂಘಟನೆಗಳು ಮನವಿಯನ್ನ ಮಾಡಿದೆ. ಹೌಸಿಂಗ್ ಬೋರ್ಡ್ನಲ್ಲಿ ಇರುವಂತಹ ನೂತನ ಕಟ್ಟಡ, ಆ ವಕೀಲರ ಭವನಕ್ಕೆ ನೀಡಿರುವಂತಹ ಜಾಗದಲ್ಲಿ ದೇಗುಲ ನಿರ್ಮಾಣ ಮಾಡಬೇಕು ಅನ್ನುವಂಥ ಒಂದಷ್ಟು ವಿಚಾರ. ದಲಿತ ಸಂಘ ವಿರೋಧಕ್ಕೆ ವಕೀಲರ ಸಂಘ ಆಕ್ಷೇಪವನ್ನು ವ್ಯಕ್ತಪಡಿಸಿದೆ. ಒಮ್ಮತ ಇಲ್ಲ, ಅಲ್ಲಿ ಎಲ್ಲರ ಒಮ್ಮತದಿಂದ ನಿರ್ಧಾರ ಮಾಡೋದಕ್ಕೆ ಈಗ ಮುಂದಾಗಿದ್ದಾರೆ. ಕೋರ್ಟ್ನಲ್ಲಿ ಗಣಪತಿ ದೇಗುಲ ಮಾಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈಗ ವಿರೋಧಗಳು ವ್ಯಕ್ತವಾಗ್ತಾ ಇದೆ. ನೂತನವಾಗಿ ಒಂದು ಕಟ್ಟಡ ನಿರ್ಮಾಣ ಆಗಿದೆ, ಆ ಕಟ್ಟಡದ ಅದೇ ಭಾಗದಲ್ಲಿ ದೇಗುಲ ನಿರ್ಮಾಣ ಮಾಡಬೇಕು ಅನ್ನುವಂಥ ವಿಚಾರ. ಒಂದು ಧರ್ಮ ಈಗ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಕೊಟ್ಟು ಬಂದಿದ್ದೀವಿ. ಹಾಗೆಯೇ ಮತ್ತು ಇನ್ನೊಂದು ಮಧ್ಯಾಹ್ನ ನಂತರ ಇಲ್ಲಿ ಜಿಲ್ಲಾ ನ್ಯಾಯಾಧೀಶರು ಅವ್ರಿಗೆ ಕೂಡ ಭೇಟಿ ಮಾಡಿ ನಾವು ಮನವಿಯನ್ನು ಕೊಡ್ತೀವಿ. ನಮ್ಮ ಬೇಡಿಕೆ ಇಷ್ಟೇ, ಈ ಎಲ್ಲರೂ ಇಲ್ಲಿ ಚಿಕ್ಕಮಗಳೂರು ಜಿಲ್ಲೆ ಆಗಿರ್ಬೋದು, ದೇಶದ ಎಲ್ಲ ಕಡೆ ಎಲ್ಲ ಬೇರೆ ಬೇರೆ ಧರ್ಮದ ಬೇರೆ ಬೇರೆ ಜಾತಿಯ ಬೇರೆ ಬೇರೆ ಸಂಸ್ಕೃತಿ ಇರ್ತಕ್ಕಂಥ ಜನರು ಬದುಕ್ತಾ ಇದ್ದಾರೆ. ಈ ಸಂವಿಧಾನದೊಳಗಡೆ ಎಲ್ಲರೂ ಇಲ್ಲಿ ಬದುಕ್ತಾರೆ. ಒಂದು ಧರ್ಮದ ಸೀಮಿತವಾಗಿ ಯಾರು ಕೂಡ ಬದುಕ್ತಾ ಇಲ್ಲ. ಸರ್ಕಾರದ ಸೇವೆ ಮಾಡ್ತಕ್ಕಂಥ ಸ್ಥಳಗಳಲ್ಲಿ ಒಂದು ಧರ್ಮದ ಒಂದು ದೇವಾಲಯ ಆಗಲಿ ಮತ್ತೊಂದಾಗಲಿ ನಿರ್ಮಾಣ ಮಾಡಿದ್ರೆ ಅವರು ಒಬ್ಬರಿಗೆ ಒಂದು ಜಾತಿಗೆ ಸೀಮಿತ ಆಗುತ್ತೆ. ಇಲ್ಲಿ ಎಲ್ಲರೂ ಇವತ್ತು ಪತ್ರಿಕೆನಲ್ಲೂ ಬಂದಿದೆ, ನಿನ್ನೆ ಮೀಡಿಯಾದಲ್ಲಿ ಬಂದಿದ್ದನ್ನು ನೋಡಿದೆ. ಮನೆ ಜಿಲ್ಲಾಧಿಕಾರಿಗಳವರಿಗೆ ದೂರು ಕೊಟ್ಟಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ನೂತನವಾದ ನ್ಯಾಯಾಲಯ ಕಟ್ಟಡ ಆ ಸಂಕೀರ್ಣ ಏನಿದೆ ಅಲ್ಲಿ ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಅನಧಿಕೃತವಾಗಿ ಅಂಥೇಳಿ. ಅದನ್ನು ಕೂಡಲೇ ನಿಲ್ಲಿಸಬೇಕು, ಹಾಗೆ ಅದನ್ನು ತೆರವುಗೊಳಿಸಬೇಕು. ಇಲ್ಲ ಅಂತಂದ ಪಕ್ಷದಲ್ಲಿ ನಾವು ಹೋರಾಟ ಮಾಡ್ತೀವಿ. ಚಿಕ್ಕಮಗಳೂರಿನಲ್ಲಿ ನೂತನ ಕೋರ್ಟ್ ನಿರ್ಮಾಣ, ಆ ಕೋರ್ಟ್ನಲ್ಲಿ ಗಣಪತಿ ದೇಗುಲ ಮಾಡಬೇಕು ಅನ್ನುವಂಥ ಒಂದಷ್ಟು ವಿಚಾರ, ಆದರೆ ಮಾಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ವಿರೋಧಗಳು ವ್ಯಕ್ತವಾಗ್ತಾ ಇದೆ. ಜಿಲ್ಲಾಧಿಕಾರಿಗಳಿಗೆ ದಲಿತ ಸಂಘಟನೆಗಳು ಮನವಿಯನ್ನ ಮಾಡಿದೆ. ಹೌಸಿಂಗ್ ಬೋರ್ಡ್ನಲ್ಲಿ ಇರುವಂತಹ ನೂತನ ಕಟ್ಟಡ, ಆ ವಕೀಲರ ಭವನಕ್ಕೆ ನೀಡಿರುವಂತಹ ಜಾಗದಲ್ಲಿ ದೇಗುಲ ನಿರ್ಮಾಣ ಮಾಡಬೇಕು ಅನ್ನುವಂಥ ಒಂದಷ್ಟು ವಿಚಾರ. ದಲಿತ ಸಂಘ ವಿರೋಧಕ್ಕೆ ವಕೀಲರ ಸಂಘ ಆಕ್ಷೇಪವನ್ನು ವ್ಯಕ್ತಪಡಿಸಿದೆ. ಒಮ್ಮತ ಇಲ್ಲ, ಅಲ್ಲಿ ಎಲ್ಲರ ಒಮ್ಮತದಿಂದ ನಿರ್ಧಾರ ಮಾಡೋದಕ್ಕೆ ಈಗ ಮುಂದಾಗಿದ್ದಾರೆ. ಕೋರ್ಟ್ನಲ್ಲಿ ಗಣಪತಿ ದೇಗುಲ ಮಾಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈಗ ವಿರೋಧಗಳು ವ್ಯಕ್ತವಾಗ್ತಾ ಇದೆ. ನೂತನವಾಗಿ ಒಂದು ಕಟ್ಟಡ ನಿರ್ಮಾಣ ಆಗಿದೆ, ಆ ಕಟ್ಟಡದ ಅದೇ ಭಾಗದಲ್ಲಿ ದೇಗುಲ ನಿರ್ಮಾಣ ಮಾಡಬೇಕು ಅನ್ನುವಂಥ ವಿಚಾರ. ಒಂದು ಧರ್ಮ ಈಗ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಕೊಟ್ಟು ಬಂದಿದ್ದೀವಿ. ಹಾಗೆಯೇ ಮತ್ತು ಇನ್ನೊಂದು ಮಧ್ಯಾಹ್ನ ನಂತರ ಇಲ್ಲಿ ಜಿಲ್ಲಾ ನ್ಯಾಯಾಧೀಶರು ಅವ್ರಿಗೆ ಕೂಡ ಭೇಟಿ ಮಾಡಿ ನಾವು ಮನವಿಯನ್ನು ಕೊಡ್ತೀವಿ. ನಮ್ಮ ಬೇಡಿಕೆ ಇಷ್ಟೇ, ಈ ಎಲ್ಲರೂ ಇಲ್ಲಿ ಚಿಕ್ಕಮಗಳೂರು ಜಿಲ್ಲೆ ಆಗಿರ್ಬೋದು, ದೇಶದ ಎಲ್ಲ ಕಡೆ ಎಲ್ಲ ಬೇರೆ ಬೇರೆ ಧರ್ಮದ ಬೇರೆ ಬೇರೆ ಜಾತಿಯ ಬೇರೆ ಬೇರೆ ಸಂಸ್ಕೃತಿ ಇರ್ತಕ್ಕಂಥ ಜನರು ಬದುಕ್ತಾ ಇದ್ದಾರೆ. ಈ ಸಂವಿಧಾನದೊಳಗಡೆ ಎಲ್ಲರೂ ಇಲ್ಲಿ ಬದುಕ್ತಾರೆ. ಒಂದು ಧರ್ಮದ ಸೀಮಿತವಾಗಿ ಯಾರು ಕೂಡ ಬದುಕ್ತಾ ಇಲ್ಲ. ಸರ್ಕಾರದ ಸೇವೆ ಮಾಡ್ತಕ್ಕಂಥ ಸ್ಥಳಗಳಲ್ಲಿ ಒಂದು ಧರ್ಮದ ಒಂದು ದೇವಾಲಯ ಆಗಲಿ ಮತ್ತೊಂದಾಗಲಿ ನಿರ್ಮಾಣ ಮಾಡಿದ್ರೆ ಅವರು ಒಬ್ಬರಿಗೆ ಒಂದು ಜಾತಿಗೆ ಸೀಮಿತ ಆಗುತ್ತೆ. ಇಲ್ಲಿ ಎಲ್ಲರೂ ಇವತ್ತು ಪತ್ರಿಕೆನಲ್ಲೂ ಬಂದಿದೆ, ನಿನ್ನೆ ಮೀಡಿಯಾದಲ್ಲಿ ಬಂದಿದ್ದನ್ನು ನೋಡಿದೆ. ಮನೆ ಜಿಲ್ಲಾಧಿಕಾರಿಗಳವರಿಗೆ ದೂರು ಕೊಟ್ಟಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ನೂತನವಾದ ನ್ಯಾಯಾಲಯ ಕಟ್ಟಡ ಆ ಸಂಕೀರ್ಣ ಏನಿದೆ ಅಲ್ಲಿ ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಅನಧಿಕೃತವಾಗಿ ಅಂಥೇಳಿ. ಅದನ್ನು ಕೂಡಲೇ ನಿಲ್ಲಿಸಬೇಕು, ಹಾಗೆ ಅದನ್ನು ತೆರವುಗೊಳಿಸಬೇಕು. ಇಲ್ಲ ಅಂತಂದ ಪಕ್ಷದಲ್ಲಿ ನಾವು ಹೋರಾಟ ಮಾಡ್ತೀವಿ. ಚಿಕ್ಕಮಗಳೂರಿನಲ್ಲಿ ನೂತನ ಕೋರ್ಟ್ ನಿರ್ಮಾಣ, ಆ ಕೋರ್ಟ್ನಲ್ಲಿ ಗಣಪತಿ ದೇಗುಲ ಮಾಡಬೇಕು ಅನ್ನುವಂಥ ಒಂದಷ್ಟು ವಿಚಾರ, ಆದರೆ ಮಾಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ವಿರೋಧಗಳು ವ್ಯಕ್ತವಾಗ್ತಾ ಇದೆ. ಜಿಲ್ಲಾಧಿಕಾರಿಗಳಿಗೆ ದಲಿತ ಸಂಘಟನೆಗಳು ಮನವಿಯನ್ನ ಮಾಡಿದೆ. ಹೌಸಿಂಗ್ ಬೋರ್ಡ್ನಲ್ಲಿ ಇರುವಂತಹ ನೂತನ ಕಟ್ಟಡ, ಆ ವಕೀಲರ ಭವನಕ್ಕೆ ನೀಡಿರುವಂತಹ ಜಾಗದಲ್ಲಿ ದೇಗುಲ ನಿರ್ಮಾಣ ಮಾಡಬೇಕು ಅನ್ನುವಂಥ
ಒಂದಷ್ಟು ವಿಚಾರ. ದಲಿತ ಸಂಘ ವಿರೋಧಕ್ಕೆ ವಕೀಲರ ಸಂಘ ಆಕ್ಷೇಪವನ್ನು ವ್ಯಕ್ತಪಡಿಸಿದೆ. ಒಮ್ಮತ ಇಲ್ಲ, ಅಲ್ಲಿ ಎಲ್ಲರ ಒಮ್ಮತದಿಂದ ನಿರ್ಧಾರ ಮಾಡೋದಕ್ಕೆ ಈಗ ಮುಂದಾಗಿದ್ದಾರೆ. ಕೋರ್ಟ್ನಲ್ಲಿ ಗಣಪತಿ ದೇಗುಲ ಮಾಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈಗ ವಿರೋಧಗಳು ವ್ಯಕ್ತವಾಗ್ತಾ ಇದೆ. ನೂತನವಾಗಿ ಒಂದು ಕಟ್ಟಡ ನಿರ್ಮಾಣ ಆಗಿದೆ. ಆ ಕಟ್ಟಡದ ಅದೇ ಭಾಗದಲ್ಲಿ ದೇಗುಲ ನಿರ್ಮಾಣ ಮಾಡಬೇಕು ಅನ್ನುವಂಥ ವಿಚಾರ. ಒಂದು ಧರ್ಮ ಈಗ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಕೊಟ್ಟು ಬಂದಿದ್ದೀವಿ. ಹಾಗೆಯೇ ಮತ್ತು ಇನ್ನೊಂದು ಮಧ್ಯಾಹ್ನ ನಂತರ ಇಲ್ಲಿ ಜಿಲ್ಲಾ ನ್ಯಾಯಾಧೀಶರು ಅವ್ರಿಗೆ ಕೂಡ ಭೇಟಿ ಮಾಡಿ ನಾವು ಮನವಿಯನ್ನು ಕೊಡ್ತೀವಿ. ನಮ್ಮ ಬೇಡಿಕೆ ಇಷ್ಟೇ, ಈ ಎಲ್ಲರೂ ಇಲ್ಲಿ ಚಿಕ್ಕಮಗಳೂರು ಜಿಲ್ಲೆ ಆಗಿರ್ಬೋದು, ದೇಶದ ಎಲ್ಲ ಕಡೆ ಎಲ್ಲ ಬೇರೆ ಬೇರೆ ಧರ್ಮದ, ಬೇರೆ ಬೇರೆ ಜಾತಿಯ, ಬೇರೆ ಬೇರೆ ಸಂಸ್ಕೃತಿ ಇರ್ತಕ್ಕಂಥ ಜನರು ಬದುಕ್ತಾ ಇದ್ದಾರೆ. ಈ ಸಂವಿಧಾನದೊಳಗಡೆ ಎಲ್ಲರೂ ಇಲ್ಲಿ ಬದುಕ್ತಾರೆ. ಒಂದು ಧರ್ಮದ ಸೀಮಿತವಾಗಿ ಯಾರು ಕೂಡ ಬದುಕ್ತಾ ಇಲ್ಲ. ಸರ್ಕಾರದ ಸೇವೆ ಮಾಡ್ತಕ್ಕಂಥ ಸ್ಥಳಗಳಲ್ಲಿ ಒಂದು ಧರ್ಮದ ಒಂದು ದೇವಾಲಯ ಆಗಲಿ ಮತ್ತೊಂದಾಗಲಿ ನಿರ್ಮಾಣ ಮಾಡಿದ್ರೆ ಅವರು ಒಬ್ಬರಿಗೆ ಒಂದು ಜಾತಿಗೆ ಸೀಮಿತ ಆಗುತ್ತೆ. ಇಲ್ಲಿ ಎಲ್ಲರೂ ಇವತ್ತು ಪತ್ರಿಕೆನಲ್ಲೂ ಬಂದಿದೆ, ನಿನ್ನೆ ಮೀಡಿಯಾದಲ್ಲಿ ಬಂದಿದ್ದನ್ನು ನೋಡಿದೆ. ಮನೆ ಜಿಲ್ಲಾಧಿಕಾರಿಗಳವರಿಗೆ ದೂರು ಕೊಟ್ಟಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ನೂತನವಾದ ನ್ಯಾಯಾಲಯ ಕಟ್ಟಡ, ಆ ಸಂಕೀರ್ಣ ಏನಿದೆ ಅಲ್ಲಿ ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಅನಧಿಕೃತವಾಗಿ ಅಂಥೇಳಿ. ಅದನ್ನು ಕೂಡಲೇ ನಿಲ್ಲಿಸಬೇಕು, ಹಾಗೆ ಅದನ್ನು ತೆರವುಗೊಳಿಸಬೇಕು. ಇಲ್ಲ ಅಂತಂದ ಪಕ್ಷದಲ್ಲಿ ನಾವು ಹೋರಾಟ